ಎಲ್ಲರಿಗೂ ನಮಸ್ಕಾರ. ಈ ಸೂರು ಸ್ವಗತ. ತರಗತಿ 3ನೇ ತರಗತಿ. ವಿಷಯ ಕನ್ನಡ. ಭಾಗ 3, ಪಾಠ 6. ಮಕ್ಕಳೇ, ಪಾಠದ ಹೆಸರು ಈ ಸೂರು ಸ್ವಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳಾದಂತಹ ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಅವರು ಈ ಸೂರಿಗೆ ಬರ್ತಾರೆ. ಏಕೆಂದರೆ ಅವರು ಕಂದಾಯವನ್ನು ವಸೂಲಿ ಮಾಡೋದಕ್ಕೆ ಒಂದು ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಈ ಸೂರಿಗೆ ಬರ್ತಾರೆ. ಆಗ ಈ ಸೂರಿನ ಹೋರಾಟಗಾರ ಯುವಕರು ಅವರನ್ನು ವಿರೋಧಿಸುತ್ತಾರೆ. ಏಕೆಂದರೆ ಅವರು ಹೇಳ್ತಾರೆ, ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡಿ, ಜೊತೆಗೆ ಗಾಂಧಿ ಟೋಪಿ ಧರಿಸಿ ಎಂದು ಅವರನ್ನು ವಿನಂತಿಸಿಕೊಳ್ತಾರೆ. ಆದರೆ ಅವರ ಮಾತು ಆ ಬ್ರಿಟಿಷ್ ಅಧಿಕಾರಿಗಳು ಕೇಳುವುದಿಲ್ಲ. ಆಗ ಮಾತಿನ ಚಕಮಕಿ ಆಗುತ್ತೆ. ಅಲ್ಲಿಯ ತನಕ ಹಿಂದಿನ ಭಾಗದಲ್ಲಿ ಆಗಿತ್ತು. ಈಗ ಮುಂದಿನ ಭಾಗವನ್ನು ನೋಡೋಣ. ವಿನಂತಿಗೆ ಒಪ್ಪದ ಅಧಿಕಾರಿಗಳಿಂದ ಹೋರಾಟಗಾರರು ಖಾತೆ ಕಿರ್ದಿ ಪುಸ್ತಕಗಳನ್ನು ಕಸಿದುಕೊಂಡರು. ಅಧಿಕಾರಿಗಳು ಪುಸ್ತಕಗಳನ್ನು ಪಡೆಯಲಾಗದೆ ಹಿಂದಿರುಗಿದರು. ಮಕ್ಕಳೇ, ಅವರು ಹೋರಾಟಗಾರ ಯುವಕರು ವಿನಂತಿಸಿಕೊಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ನೀವು ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡಿ, ಜೊತೆಗೆ ಗಾಂಧಿ ಟೋಪಿಯನ್ನು ಧರಿಸಿ ಎಂದು ಅವರು ವಿನಂತಿಸಿಕೊಂಡರೂ ಸಹ ಆ ಅಧಿಕಾರಿಗಳು ಅವರ ಮಾತನ್ನು ಒಪ್ಪುವುದಿಲ್ಲ. ಆಗ ಆ ಹೋರಾಟಗಾರ ಯುವಕರು ಅವರ ಬಳಿಯಿದ್ದ ಖಾತೆ ಕಿರ್ದಿ ಪುಸ್ತಕಗಳನ್ನು ಕಿತ್ತುಕೊಳ್ತಾರೆ. ಆಗ ಅಧಿಕಾರಿಗಳು ಆ ಪುಸ್ತಕಗಳನ್ನು ತೆಗೆದುಕೊಳ್ಳಲಾಗದೆ ಅವರು ವಾಪಸ್ಸು ಹೋಗುತ್ತಾರೆ. ಮತ್ತು ಹೋರಾಟ ಅಲ್ಲಿಗೆಯೇ ನಿಲ್ಲಲಿಲ್ಲ. 1942 ಸೆಪ್ಟೆಂಬರ್ 27ರಂದು ಸಂಜೆ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಅಂಗಳದಲ್ಲಿ ಹಾರಿಸಿದ್ದ ಧ್ವಜದ ಕೆಳಗೆ ಗುಪ್ತ ಸಭೆ ನಡೆಸಿದರು. ಮಕ್ಕಳೇ, ಏನು ಆ ಬ್ರಿಟಿಷ್ ಅಧಿಕಾರಿಗಳು ವಾಪಸ್ ಹೋದ್ರಲ್ವ, ಆ ಘಟನೆ ಅಲ್ಲಿಗೆ ನಿಲ್ಲಲಿಲ್ಲ. ಆ ಹೋರಾಟ ಅಲ್ಲಿಗೆ ನಿಲ್ಲಲಿಲ್ಲ. ಜೊತೆಗೆ 1942 ಸೆಪ್ಟೆಂಬರ್ 27ರಂದು ಈ ಸೂರಿನಲ್ಲಿ ಸಂಜೆ ಎಲ್ಲ ಗ್ರಾಮಸ್ಥರು ವೀರಭದ್ರ ದೇವಸ್ಥಾನದ ಮುಂದಿನ ಭಾಗದಲ್ಲಿ ಸೇರುತ್ತಾರೆ. ಅಲ್ಲಿ ಒಂದು ಧ್ವಜವನ್ನು ಹಾರಿಸಿರ್ತಾರೆ. ಅದರ ಕೆಳಗಡೆ ಒಂದು ಗುಪ್ತ ಸಭೆ ನಡೆಸಿದರು. ಗುಪ್ತ ಸಭೆ ಅಂತ ಹೇಳಿದ್ರೆ ಬ್ರಿಟಿಷರಿಗೆ ತಿಳಿಯದ ಹಾಗೆ ಸಭೆಯನ್ನು ನಡೆಸುವುದು, ಯಾರಿಗೂ ಗೊತ್ತಿಲ್ಲದೆ ಸಭೆಯನ್ನು ನಡೆಸುವುದು, ಅದನ್ನು ನಾವು ಗುಪ್ತ ಸಭೆ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಾ ಮಕ್ಕಳೇ? ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ ಮಲ್ಲಪ್ಪನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. ಮಕ್ಕಳೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಈಗ ನೀವು ಈ ದಿನ ಮಕ್ಕಳು, ಮುಂದೊಂದು ದಿನ ಈ ದೇಶದ ಪ್ರಜೆಗಳಾಗ್ತೀರಾ. ಆದ್ದರಿಂದ ಇವರು ಸಹ, ಈ ಸೂರಿನ ಗ್ರಾಮಸ್ಥರೂ ಸಹ ಮಕ್ಕಳನ್ನು ಸೇರಿಸಿಕೊಂಡು ಅವರದೇ ಆದಂತಹ ಸರ್ಕಾರವನ್ನು ರಚನೆ ಮಾಡ್ತಾರೆ. ಜೊತೆಗೆ ಊರ ಸಂರಕ್ಷಣೆಗೆ ಇವರೆಲ್ಲರೂ ಸಹ, ಮಕ್ಕಳೆಲ್ಲರೂ ಸಹ ನಿಂತುಕೊಳ್ತಾರೆ. ನೀವು ಯಾವುದು ಅವರ ಘೋಷಣೆ ಯಾವುದು? ಏಸೂರು ಕೊಟ್ಟರು
ಈಸೂರು ಬಿಡೆವು ಅಂದರೆ ಅವರ ಊರಿನ ರಕ್ಷಣೆಗೆ ಎಲ್ಲ ಮಕ್ಕಳು ನಿಂತುಕೊಳ್ತಾರೆ. ಜೊತೆಗೆ ಮಕ್ಕಳಾದ ಸಾಹುಕಾರ್ ಜಯಣ್ಣನನ್ನು ಅಮಲ್ದಾರನನ್ನಾಗಿಯೂ, ಅಮಲ್ದಾರ ಅಂತ ಹೇಳಿದ್ರೆ ಈಗಿನ AC ತಹಸೀಲ್ದಾರ್ ಅಂತ, ಆಗ ಅಮಲ್ದಾರ ಅಂತ ಕರಿತಾ ಇದ್ವಿ. ಮಲ್ಲಪ್ಪನನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಿಸಿದರು. ನೋಡಿ, ಆ ಚಿಕ್ಕ ಮಕ್ಕಳನ್ನು ಒಬ್ಬರನ್ನು ಅಮಲ್ದಾರನನ್ನಾಗಿಯೂ ಮತ್ತೊಬ್ಬರನ್ನು ಪೊಲೀಸ್ ಅಧಿಕಾರಿಯನ್ನಾಗಿಯೂ ನೇಮಕ ಮಾಡ್ತಾರೆ. ಯಾರು ಮಾಡೋದು? ಈಸೂರಿನ ಜನತೆ. ಇವರೊಂದಿಗೆ ಇತರೆ ಮಕ್ಕಳೂ ಸೇರಿಕೊಂಡರು. ಊರಿನ ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂಬ ಫಲಕವನ್ನು ತೂಗು ಹಾಕಿದರು. ನೋಡಿ, ಏನು ಹಮಲ್ದಾರ್ ಅಂದರೆ ಸಾಹುಕಾರ್ ಜಯಣ್ಣ ಮತ್ತು ಮಲ್ಲಪ್ಪನನ್ನು ಪೊಲೀಸ್ ಅಧಿಕಾರಿಯನ್ನಾಗಿ ಮಾಡ್ತಾರಲ್ವ, ಅವರ ಜೊತೆಗೆ ಅಕ್ಕಪಕ್ಕ ಇದ್ದಂತಹ ಮಕ್ಕಳನ್ನೆಲ್ಲ ಸಹ ಇವರ ಸರಕಾರಕ್ಕೆ ಸೇರಿಸಿಕೊಂಡರು. ಜೊತೆಗೆ ಊರಿನ ಅಗಸೆ, ಅಗಸೆ ಅಂದರೆ ದ್ವಾರ ಬಾಗಿಲು, ಹೆಬ್ಬಾಗಿಲು ಅಂತ, ಊರಿನ ಆ ಹೆಬ್ಬಾಗಿಲಿಗೆ ಒಂದು ಫಲಕವನ್ನು ನೇತು ಹಾಕ್ತಾರೆ ಅಥವಾ ತೂಗು ಹಾಕ್ತಾರೆ. ಏನು ಆ ಫಲಕದಲ್ಲಿ ಬರೆದಿದ್ರು ಅಂದರೆ, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಆ ಒಂದು ವಾಕ್ಯವನ್ನು ಬರೆದು ಊರಿನ ಹೆಬ್ಬಾಗಿಲಿನಲ್ಲಿ ತೂಗು ಹಾಕಿದರು. ಮಕ್ಕಳೇ, ಇದೇ ಒಂದು ನೋಡಿ, ಇಲ್ಲಿ ಒಂದು ಫಲಕದಲ್ಲಿ ಇದೆ, ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಪ್ರವೇಶವಿಲ್ಲ ಅಂತ. ಅಲ್ಲಿ ಕಚೇರಿಯನ್ನು ಪ್ರಾರಂಭಿಸಿದರು. ಗಮನಿಸಿದಿರಾ ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು? ನೋಡಿ, ಆ ಈಸೂರಿನ ಮಕ್ಕಳು ಅಲ್ಲೇ ಒಂದು ಕಚೇರಿಯನ್ನು ಪ್ರಾರಂಭ ಮಾಡ್ತಾರೆ. ಇದನ್ನೆಲ್ಲ ಹೇಳ್ತಾ ಇರೋರು ಯಾರು? ಈಸೂರು ಅಲ್ವಾ? ನಾವು ಭಾಗ 1ರಲ್ಲೇ ಹೇಳಿದ್ದೀವಿ, ಈಸೂರು ಸ್ವಗತ ಅಂದರೆ ಈಸೂರು ಎಂಬ ಹಳ್ಳಿಯು ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುವುದಕ್ಕೆ ನಾವು ಸ್ವಗತ ಅಂತ ಕೇಳ್ತೇವೆ. ನೋಡಿ, ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ. ಗಮನಿಸಿದಿರಾ ನನ್ನ ಮಡಿಲಿನ ಮಕ್ಕಳ ಸಾಹಸವನ್ನು ಅಲ್ವಾ? ಈಸೂರಿನ ಮಕ್ಕಳ ಸಾಹಸವನ್ನು ಅಲ್ವಾ? ನಾವೆಲ್ಲರೂ ಸಹ ಹೆಮ್ಮೆಯ ಪಡಬೇಕು. ಮುಖ್ಯಾಂಶಗಳು: ಪಾಠದ ಹೆಸರು, ಪಾಠದ ವಿವರಣೆ. ಪ್ರಶ್ನೆಗಳು. ಪ್ರಶ್ನೆ 1, ಎಲ್ಲಿ ಈಸೂರು ಗ್ರಾಮಸ್ಥರು ಗುಪ್ತ ಸಭೆ ನಡೆಸಿದರು? ಪ್ರಶ್ನೆ 2, ಖಾತೆ ಕಿರ್ದಿ ಪುಸ್ತಕ ಎಂದರೇನು? ಪ್ರಶ್ನೆ 3, ಊರಿನ ಅಗಸೆ ಬಾಗಿಲಿನಲ್ಲಿ ಏನೆಂದು ಬರೆದು ತೂಗು ಹಾಕಿದರು? ಪ್ರಶ್ನೆ 4, ಅಗಸೆ ಪದದ ಅರ್ಥ ಬರೆಯಿರಿ. ಮಕ್ಕಳೇ, ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡು ನೀವೇ ಉತ್ತರಗಳನ್ನು ಹುಡುಕಿ ಬರೆಯಬೇಕು. ಎಲ್ಲರಿಗೂ ಧನ್ಯವಾದಗಳು.